ಇನ್ನು ಬಿಸಿಯೂಟ ಕಾರ್ಯಕರ್ತರು ಧರಣಿ ಮಾಡ್ತಾ ಇದ್ರು. ರಿಪಬ್ಲಿಕ್ ಕನ್ನಡದ ಸೂಪರ್ 3ಗೆ ನಿನ್ನೆ ಮಾಹಿತಿ ತಿಳಿತಾ ಇದ್ದಂತಹ ಫೀಲ್ಡಿಗಿಳಿದ ಸೂಪರ್ 3 ಬಿಸಿಯೂಟ ಕಾರ್ಯಕರ್ತರು ಧರಣಿ ಮಾಡ್ತಾ ಇದ್ರು ಕಳೆದ 3 ದಿನಗಳಿಂದ. ಯಾರು ಅವರನ್ನು ಕೇಳೋರಿಲ್ಲ, ಯಾರು ಕೇಳೋರಿಲ್ಲ. ಮಾಹಿತಿ ತಿಳಿತಾ ಇದ್ದ ಹಾಗೆ ಫೀಲ್ಡಿಗಿಳಿದ ಸೂಪರ್ 3 ನಮ್ಮ ಮೆಟ್ರೋ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಮತ್ತು ಸವಿತಾ ಅಲ್ಲಿಗೆ ಹೋಗ್ತಾರೆ. ಬನ್ನಿ ಯಾವ ರೀತಿ ಮಾಹಿತಿ ಕಲೆ ಹಾಕ್ತೀವಿ ನೋಡೋಣ ಬನ್ನಿ. ಮೇಡಮ್ ಹೇಳಿ, ಏನಕ್ಕೆ ಅಂತ ಪ್ರೊಟೆಸ್ಟ್ ಮಾಡಿದ್ದು ಅಂತ, ಮೇಜರ್ ನಿಮ್ಮ ಬೇಡಿಕೆಗಳೇನು ಅಂತ ಮೇಡಮ್? ಅದು ಪ್ರಮುಖವಾಗಿ ನಾವು ನಿವೃತ್ತಿ ಹೊಂದಿದ ಈಗಾಗಲೇ 10,500 ಹೆಚ್ಚು ಕಮ್ಮಿ 11,000 ಈ ವರ್ಷದ ಸೇರಿದ್ರೆ ಅಷ್ಟು 11,500 ಜನರನ್ನ ನಿವೃತ್ತಿ ಅಂದ್ರೆ 60 ವರ್ಷ ವಯಸ್ಸಾಗಿದೆ ಅನ್ನುವಂತ ಉದ್ದೇಶಕ್ಕೆ ಕೆಲಸದಿಂದ ಕೈ ಬಿಟ್ಟಿದ್ದಾರೆ. ಮತ್ತೆ ಪ್ರತಿ ವರ್ಷನೂ ಕೂಡ ಒಂದು 500-600 ಜನ ರಿಟೈರ್ಮೆಂಟ್ ನ ಹೆಸರಲ್ಲಿ ಹೊರಗಡೆ ಹೋಗ್ತಾರೆ. ಅವರು 2001-2ರಲ್ಲಿ ಕೆಲಸಕ್ಕೆ ಜಾಯಿನ್ ಆದವರು. ಸುಮಾರು 22-23 ವರ್ಷಗಳು ಕಳೆದೋಗಿದೆ ಈಗ ಕೆಲಸಕ್ಕೆ. ಈಗ ಅವರು ಕೆಲಸದಿಂದ ಆಚೆ ಹೋದ್ರೆ ಒಂದ್ ಕಡೆಯಲ್ಲಿ ಏಜ್ ಆಗಿರುತ್ತೆ. ಮತ್ತೆ ಇದರಲ್ಲಿ ಹೆಚ್ಚು ಮೇಜರ್ ಇರುವಂತದ್ದು ವಿಧವೆಯರಿದ್ದಾರೆ, ವಿಡೋಸ್ ಇದ್ದಾರೆ, ಮತ್ತು ಮನೆಯಲ್ಲಿ ಯಾವುದೇ ರೀತಿಯ ಆರ್ಥಿಕವಾದಂತಹ ಒಳ್ಳೆಯ ರೀತಿಯ ಸೌಲಭ್ಯ ಇರುವಂತದ್ದು ಯಾರು ಇಲ್ಲ. ತೀರಾ ಕಡು ಬಡತನದಲ್ಲಿರುವಂತಹ ಹೆಣ್ಮಕ್ಳು ಮಾತ್ರ ಈ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇರೋರು. ಈಗ ಅವ್ರನ್ನ ಒಮ್ಮಿಂದೊಮ್ಮೆಲೆ ಮನೆಗೆ ಕಳಿಸ್ಬಿಟ್ರೆ ಅವರು ನೆಕ್ಸ್ಟ್ ಫ್ಯೂಚರ್ ಏನು ಅನ್ನುವಂತ ಪ್ರಶ್ನೆ. ಅಟ್ಲೀಸ್ಟ್ ಅವ್ರಿಗೆ ಒಂದಿಷ್ಟು ಕೈಯಲ್ಲಿ ಹಣ ಕೊಟ್ರೆ ಹೇಗಾದ್ರೂ ಒಂದ್ ಬ್ಯಾಂಕ್ ಅಲ್ಲಿ ಇಟ್ಕೊಂಡು ಅಥವಾ ಹೆಂಗಾದ್ರೂ ಮಾಡಿ ಒಂದ್ ಜೀವನವನ್ನ ನಡೆಸಬಹುದು. ಇಮಿಡಿಯೇಟ್ ಅವರಿಗೆ ಬೇರೆ ಏನು ದಾರಿ ಇರಲ್ಲ. ಆ ಉದ್ದೇಶಕ್ಕಾಗಿ ನಾವು ಸರ್ಕಾರಕ್ಕೆ 23 ವರ್ಷದ ಸೇವೆಯನ್ನ ಸಲ್ಲಿಸಿದ್ದಾರೆ. ಅವರಿಗೆ ಒಂದು ನೀವು ಪೆನ್ಷನ್ ಕೊಡ್ಬೇಕು ಅಂತ ಲಾಸ್ಟ್ ಟೈಮ್ ಅವ್ರಿಗೆ ಹೇಳಿದ್ವಿ. ಅದು ಪೆನ್ಷನ್ ಅನ್ನೋ ಪ್ರಶ್ನೆ ಬಂದಾಗ ಆಗಲ್ಲ, ಹೇಗಾದ್ರೂ ಆಗಲ್ಲ ಅಂತ ಹೇಳಿದ್ದಕ್ಕೆ ಒಂದ್ ಕೆಲಸ ಮಾಡಿ ಒಂದು ಇಡಿಗಂಟು ಅಂತ 1 ಲಕ್ಷ ರೂಪಾಯಿ ಅವ್ರ ಕೈಯಲ್ಲಿ ಕೊಟ್ಟು ಕಳಿಸ್ಬೇಕು ಅಂತ ಹೇಳಿ. ನೋಡಿ, ದೊಡ್ಡ ಡಿಮಾಂಡ್ಗಳೇನಿಲ್ಲ. ಅವ್ರಿಗೆ ರಿಟೈರ್ಮೆಂಟ್ ಆದಾಗ 1 ಲಕ್ಷ ಕೊಟ್ಟು ಕಳಿಸಿ, ಹೆಂಗೂ 40,000 ಕೊಡ್ತಾ ಇದ್ದೀರಿ. ಆ ತಾಯಂದಿರ ಅಳು ಯಾಕೆ ಬೇಕು ಸರ್? ಇದು ಏನು ದೊಡ್ಡ ಇಷ್ಟಕ್ಕೆಲ್ಲ ನಾವು ಯಾವುದಕ್ಕೆಲ್ಲ ಖರ್ಚು ಮಾಡ್ತೀವಿ? ಟಿಪ್ಪರ್ಲಾಗ ಆಮೇಲೆ ನವೀಕರಣಗಳಿದೆಯಲ್ಲ, ಮಿನಿಸ್ಟ್ರಿಗಳ ಮನೆಗಳ ನವೀಕರಣ ಎಷ್ಟು ಖರ್ಚು ಮಾಡ್ತೀವಿ ಗೊತ್ತಾ ನಾವು? ಈ ಸುದ್ದಿ ತಿಳಿತಾ ಇದ್ದ ಹಾಗೆ ನಾವು ಮಾಹಿತಿ ಕಲೆ ಹಾಕ್ತೀವಿ. ನೇರವಾಗಿ ನಮ್ಮ ದೀಪ್ತಿ ತೋಳ್ಪಾಡಿ ಫ್ರೀಡಮ್ ಪಾರ್ಕ್ ಹೋಗ್ತಾರೆ, ಆ ಜನರ ಅವರ ದುಃಖವನ್ನು ಆಲಿಸ್ತಾರೆ. ಬನ್ನಿ ನೋಡೋಣ ಅದ್ರ ಬಗ್ಗೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಫ್ರೀಡಮ್ ಪಾರ್ಕಿಗೆ ಬಂದಿದ್ದಾರೆ. ಒಬ್ರೊಬ್ರಿದ್ದು ಒಂದೊಂದು ಕತೆ ಇದೆ. ಒಂದು ಕಡೆ ಅಡುಗೆ ಮಾಡೋಣ ಅಂತ ಹೇಳಿದ್ರೆ ಸಿಲಿಂಡರ್ ಬ್ಲಾಸ್ಟ್ ಆಗುವಂಥದ್ದು, ಕುಕ್ಕರ್ ಬ್ಲಾಸ್ಟ್ ಆಗುವಂಥದ್ದು, ಕೈ ಮೈ ಎಲ್ಲ ನೋವನ್ನು ಮಾಡ್ಕೊಳ್ಳುವಂಥದ್ದು, ಗಾಯವನ್ನು ಮಾಡ್ಕೊಳ್ಳುವಂಥದ್ದು. 60 ವರ್ಷ ಆಗ್ತಾ ಹತ್ತಿರ ಬರ್ತಾ ಇದ್ದಂಗೆ ನಾಳೆ ಯಾರಪ್ಪ ಗತಿ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡುವಂತಹ ವ್ಯವಸ್ಥೆಗೆ ಸ್ಥಿತಿಗೆ ಇವರೆಲ್ಲ ತಲುಪಿದ್ದಾರೆ. ಒಬ್ರೊಬ್ರಿದ್ದು ಒಂದೊಂದು ರೀತಿಯ ಕತೆ ಇದೆ. ಮಾತಾಡಿಸ್ಕೊಂಡು ಹೋಗ್ತೀನಿ ಎಷ್ಟು ಕಷ್ಟ ಇದೆ ಈ ಒಂದು ಚಿಕ್ಕ ಸಂಬಳದಲ್ಲಿ ಅಂತ ಹೇಳಿ. ಏನು ಮಾಡೋಣ, ಕೂಸೋದಾಗ ಇದಕ್ಕೆ ಅಡುನಿಗಾಗೈತೆ ಮೇಡಮ್. ಅಡುನಿಗಾಗಿದ್ರೆ ಮನೆಯಾಗ ಇದ್ದೀನಿ. ಮನೆಯಾಗಾದ್ರೆ ಹಿಂಗೆ ಕೂಸು ಅಡುನಿಗಾಗೈತೆ ಸಾರು ಇವತ್ತು ಬರೋಕ್ಕಿಲ್ಲ ಅಂದರೆ ಇಲ್ಲಮ್ಮ ನಿಂದು ಮನೆಯಾಗ ನೋಡಬೇಡ. ಅಡುನಿಗಾಗಿ ಕೂಸತ್ತಾಗೈತೆ ಮೇಡಮ್. ಕೂಸತ್ತಾಗಿದ್ರೆ ಇವತ್ತು ಇಲ್ಲ ನೀನು ಎಷ್ಟೊತ್ತಿದ್ರೆ ಸಾಲಿಗೆ ಬರ್ಬೇಕಂತ ಫೋನ್ ಮಾಡ್ತಾರೆ. ಅದು ಮೊನ್ನೆಗಿಟ್ಟು ಹೋಗಿ ಸಾಲಿಗೆ ಗಾಡಿ ಮಾಡಿ ಮಧ್ಯಾಹ್ನ ಎಷ್ಟು ಬೇಜಾರಾಗುತ್ತಿದೆಯಲ್ಲ. ಏನು ಮಾಡ್ಬೇಕು ಮೇಡಮ್? ನೆರವಿಲ್ಲ. ಬಿಟ್ಟೋದ್ರೆ ನಮಗೆ ನೆರಗಿಲ್ಲಂಗಿಲ್ಲ. ನೀನು ಬೇಕಿದ್ರೆ ಮಾಡಿ ಬಿಟ್ಟೋಗಂತಾರ. ಇವಾಗ ಗಂಡ್ರು ಕುಡಿದ್ರು, ಅವ್ರು ಕುಡಿತಾರ, ಅವ್ರು ಖರ್ಚು ಮಾಡ್ಬೇಕಾ ನಾವು ಖರ್ಚು ಮಾಡ್ಕೋಬೇಕಾ? ಯಾರು ಕಷ್ಟ ಅಂತ ನಾವು ತೋರಿಸ್ಬೇಕು. ನಮಗೇನಾದ್ರು ಹೆಚ್ಚು ಕಡಿಮೆ ಇದೆ, ನಮ್ಮ ಮಕ್ಕಳು ನೋಡೋರು ಯಾರು ಅನ್ನೋ ಅಷ್ಟೂ ಭಯ ಇದೆ ನಮಗೆ. ಯಾಕೆಂದರೆ ಇವಾಗ ನಮ್ಗೆ ಮನೆ ಇಲ್ಲ, ಮಕ್ಕಳು ಇದ್ದಾರೆ. ನಮಗೇನಾದ್ರು ಹೆಚ್ಚು ಕಡಿಮೆ ಆದರೆ ನಮ್ಮ ಮಕ್ಳಿಗೆ ಯಾರು ನೋಡೋರು? ಅದು ತುಂಬ ಭಯ ಇದೆ ನಮಗೆ. ಅದರಲ್ಲಿ ಈ ಸರ್ಕಾರ ಕೊಡ್ತಾ ಇರೋ ಸಂಬಳ ಎಷ್ಟು ಅಂದರೆ ಸ್ಟಾರ್ಟಿಂಗ್ ಅಡುಗೆ ಸ್ಟಾರ್ಟ್ ಆಗೋದಾಗಿಂದ 300 ರೂಪಾಯಿ ಕೊಡ್ತಾಯಿತ್ತು. ಖಾಲಿ 300 ರೂಪಾಯಿ ನಾವು ದುಡ್ತಾ ಇದ್ದಿದ್ದು. 300 ರೂಪಾಯಿಂದ 3,600ಕ್ಕೆ ಬಂದಿದ್ದೀವಿ, 700ಕ್ಕೆ ಬಂದಿದ್ದೀವಿ. ಈ 3,700 ರೂಪಾಯಿ ನಾವು ದುಡ್ಡು ತೊಗೊಂಡು ಜೀವನ ಮಾಡೋದು ಎಷ್ಟು ಕಷ್ಟ ಅಂತ ಸರ್ಕಾರಕ್ಕೆ ಗೊತ್ತಾಗಬೇಕು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದನ್ನು ಪ್ರತಿಯೊಬ್ಬರು ಆಲೋಚನೆ ಮಾಡ್ಬೇಕ್ರಿ. 300 ರೂಪಾಯಿಗೆ ಬಂದವರು ಈಗ 3,700 ರೂಪಾಯಿ. ಈಗ ನಮ್ಮವರು ಈ ಇಕನಾಮಿಕ್ಸ್ ಓದ್ದವ್ರು ಹೆಂಗೆ ಗೊತ್ತಾ ಲೆಕ್ಕಾಚಾರ ಮಾಡೋದು? 300 ರೂಪಾಯಿಂದ 3,000ಕ್ಕೆ ನೋಡಿರಿ 10 ಪಟ್ಟು ಜಾಸ್ತಿ. ಇಷ್ಟೇ ಮಾತಾಡೋದು ನೀವು. 3,700 ರೂಪಾಯಿ ರೀ. ಕೂಲಿ ಕೆಲಸ ಮಾಡೋರು ಪಾಪ ಅವ್ರು ತಗೊಳ್ಳಿ, ಕೂಲಿ ಕೆಲಸ ಮಾಡೋರು ಇದಕ್ಕಿಂತ ಜಾಸ್ತಿ ದುಡಿತಾರೆ.
ಅಡುಗೆ ಮಾಡುವಂಥ ಕೆಲಸ, ನಮ್ಮ ಮಕ್ಕಳಿಗೆ ಅಡುಗೆ ಹಾಕಿ ಬಡಿಸ್ತಾರೆ. ಇವ್ರದ್ದು ಬೇರೆ ಬೇರೆ ಮೊಟ್ಟೆ ಬೇಯಿಸೋದು ತುಂಬ ಕೆಲಸ ಇದೆ ಇವ್ರದ್ದೆಲ್ಲ. ಓಕೆ ನೋಡಿ, 1 ರಿಂದ 25 ಮಕ್ಕಳಿದ್ರೆ ಒಬ್ಬ ಸಿಬ್ಬಂದಿ ನೇಮಕ ಆಗಬೇಕು, 25 ರಿಂದ 100 ಮಕ್ಕಳಿದ್ರೆ 2 ಸಿಬ್ಬಂದಿ ನೇಮಕ ಆಗಬೇಕು, 100 ರಿಂದ 200 ಮಕ್ಕಳಿದ್ರೆ 3 ಅಡುಗೆ ಸಿಬ್ಬಂದಿ, 200 ರಿಂದ 300 ಮಕ್ಕಳಿದ್ರೆ 4 ಅಡುಗೆ ಸಿಬ್ಬಂದಿ, ಅಡುಗೆ ಮಾಡೋರಿಗೆ ತಿಂಗಳಿಗೆ 3700, ಸಹಾಯಕ ಅಡುಗೆಯವರಿಗೆ 3600. ಆಮೇಲೆ ರಾಜ್ಯದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಸಿಬ್ಬಂದಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದೀಗ PM ಪೋಷಣ್ ಶಕ್ತಿ ನಿರ್ಮಾಣ ಅಂತೇಳಿ ಪ್ರಧಾನಿಗಳು ಕೂಡ ಎಂಟ್ರಿ ಆಗಿದ್ದಾರೆ. ಈ 3700 ರೂಪಾಯಿ ಇಟ್ಕೊಂಡು ಬದುಕೋದಾದರೂ ಹೆಂಗೆ ರೀ? ಬದುಕೋದಾದ್ರೆ ಆಮೇಲೆ ಅವ್ರು ಕೇಳ್ತಿರೋದು 8000 ಕೊಡ್ರಪ್ಪ ಅಂತೇಳಿ. ಒಂದು ಮರ್ಯಾದೆ ಅಂತ ಬೇಕಲ್ಲ, ಒಂದು ಗೌರವ ಅಂತ ಬೇಕಲ್ಲ, ಒಂದು ಗೌರವದಿಂದ ಬದುಕಬೇಕಲ್ಲ. ಯಾವ್ಯಾವುದಕ್ಕೆಲ್ಲ ನಾವು ಏನೇನಕ್ಕೆಲ್ಲ ಖರ್ಚು ಮಾಡಿ ಹಾಳು ಮಾಡಾಕ್ತೀವಿ ದುಡ್ಡನ್ನು, ಇದನ್ನೊಂದು ಮಾಡೋಕ್ಕಾಗಲ್ಲ. ಅದು 1 ಲಕ್ಷ ಜನ, 1 ಲಕ್ಷ ಜನ. ಆಮೇಲೆ ಬೇರೆ ಯಾವುದೇ ವಿಧಿ ಇಲ್ಲದೆ ಅವರು ಇದಕ್ಕೆ ಬರ್ತಾರೆ. ಅರ್ಥ ಆಯ್ತಾ ನಿಮಗೆ? ಅವರೊಂದು PUCನೋ ಮತ್ತೊಂದು ಏನೋ ಮಾಡಿದರೆ TTC ಮಾಡಿಕೊಂಡು, ಟೀಚರ್ ಟ್ರೈನಿಂಗ್ ಕೋರ್ಸ್ ಮಾಡಿಕೊಂಡು ಎಲ್ಲಾದರೂ ಹೋಗ್ಬಿಡ್ತಿದ್ರು. ಈಗ ಇದೆಯಲ್ಲ ಗೊತ್ತಿಲ್ಲ ನನಗೆ. ಅದು ನೋಡಿ, ಯಾರೆಲ್ಲ ತಾಯಂದಿರು 300 ರೂಪಾಯಿಂದ ಶುರು ಮಾಡಿ 3700. ಈ ಸ್ಟೋರಿ ಮಾಡ್ತೀವಿ ಅಂಥೇಳಿ ನಿನ್ನೆ ನಾವು ಒಂದು ಪೋಸ್ಟ್ ಕಾರ್ಡ್ ರೆಡಿ ಮಾಡಿದ್ವಿ. ನಾಳೆ ಸೂಪರ್ 3ಯಲ್ಲಿ ಇದನ್ನು ಮಾಡ್ತೀವಿ ಅಂಥೇಳಿ. ಏನಾಯ್ತು ಆಮೇಲೆ? ಶೂಟ್ ಮಾಡಿದ ನಂತರ ಒಂದು ಪೋಸ್ಟ್ ಕಾರ್ಡ್ ರಿಲೀಸ್ ಮಾಡ್ತೀವಿ ನಾವು, ನಾಳೆ ಸೂಪರ್ 3ಯಲ್ಲಿ ಈ ಸ್ಟೋರಿ ಇರುತ್ತೆ ಅಂತೇಳಿ ಕಮಿಂಗ್ ಅಪ್ ಕೊಟ್ಟು ಜನರಿಗೆ ತಿಳಿಸೋ ಕಾರ್ಯ ಮಾಡಿದ್ವಿ. ನಾಳೆ ಬರ್ತೀವಿ, ನೀವೆಲ್ಲ ರೆಡಿ ಆಗಿರಿ ಅಂಥೇಳಿ. ಆ ಬೆನ್ನಲ್ಲೇ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ. ಶೂಟ್ ಮಾಡಿದ ನಂತರ ಪೋಸ್ಟ್ ಕಾರ್ಡ್ ರಿಲೀಸ್ ಆಗುತ್ತೆ. ಸೂಪರ್ 3 ಬಿಗ್ 3 ತಗೊಳ್ಳೋ ರೀತಿ ನೋಡಿ, ಇಷ್ಟೇ ಮಾಡಿದ್ದು ನಾವು. ನಾಳೆ ಬೆಳಿಗ್ಗಿರುತ್ತೆ. ಮುಖ್ಯಮಂತ್ರಿಗಳೇ ಇದರ ಬಗ್ಗೆ ಗಮನ ಕೊಡಿ, ಅನ್ನ ಬಡಿಸೋರಿಗೆ ನ್ಯಾಯ ಕೊಡಿ, ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ ಅಂಥೇಳಿ ನಾವು ಹಾಕಿದ್ವಿ. ನಾಳೆ ಬೆಳಿಗ್ಗೆ 11:57ಕ್ಕೆ ಈ ಕಾರ್ಯಕ್ರಮ ಮಾಡ್ತೀವಿ. ಆ ನಂತರ ಸರ್ಕಾರದ ಗಮನಕ್ಕಿದ್ದು ಬರುತ್ತೆ. ಏನಾಯಿತು ಹೇಳ್ತೀನಿ ಬ್ರೇಕ್ ಆದಮೇಲೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.